ದಿನಗಳಿಂದ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ನನಗೆ ಗೊತ್ತು. ಆದರೆ ಪ್ರಾಮಿಸ್ ಆಗು ಅದನ್ನ ನಮ್ಮ ಬಗ್ಗೆ ಹೇಳಿದ್ದಲ್ಲ, ಆ ತರುಣ್ ಬಗ್ಗೆ, ಅವನ ಪ್ರೀತಿ ಬಗ್ಗೆ, ಅದನ್ನ ನಂಬ್ಕೊಂಡಿರೋ ಶಾನ್ವಿ ಬಗ್ಗೆ. ಪರವಾಗಿಲ್ಲ ಬಾಸು, ನನಗೇನು ಬೇಜಾರು. ದುರ್ಗಾ ಪ್ಲೀಸ್, ನನಗೆ ಬೇಜಾರಾಗಿಲ್ಲ ಅಂತ ಸುಳ್ಳು ಹೇಳಬೇಡ. ನನ್ನ ಹೆಂಡತಿಯಾಗಿ ನಿನಗೆ ಈ ಮನೇಲಿ ಸಿಗಬೇಕಾಗಿರೋ ಗೌರವನ ನಾನು 1 ನಿಮಿಷದಲ್ಲಿ ಕಿತ್ಕೊಂಡ್ಬಿಟ್ಟೆ. ದಯವಿಟ್ಟು ದುರ್ಗಾ ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ಹೇಳದ್ನಲ್ಲ ಬಾಸು, ಪರವಾಗಿಲ್ಲ. ಅಂಬಿಕಾ ಅವಳು ಬರೀ ನನ್ನ ಹೆಂಡತಿ ಮಾತ್ರ ಆಗಿರಲಿಲ್ಲ, ನನ್ನ ಮೊದಲನೇ ಪ್ರೀತಿ, ನನ್ನ ಪ್ರಾಣ ಸ್ನೇಹಿತೆ. ಅವಳು ತೀರ್ಕೊಂಡಾಗ ನನ್ನ ಜೀವನದಲ್ಲಿ ಖುಷಿ, ನೆಮ್ಮದಿ ಎಲ್ಲ ಹೋಯ್ತು ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದೆ. ನನ್ನ ಜೀವ ಆಗಿದ್ಲು ಅವಳು. ಅವಳ ಜೊತೆ ಗಂಟೆಗಟ್ಟಲೆ ಸೈಲೆಂಟಾಗಿ ಕೂತರು ಟೈಮ್ ಹೋಗೋದೇ ಗೊತ್ತಾಗ್ತಾ ಇರಲಿಲ್ಲ. ಅವಳ ಮುಖ ನೋಡಿದ್ರೆ ಸಾಕು, ನನ್ನ ಕಷ್ಟ, ನೋವು ಎಲ್ಲ ಕಳೆದೋಗ್ತಾ ಇತ್ತು. ನಾನು ಮತ್ತೆ ಮದುವೆ ಆಗಬೇಕು ಅಂತ ಅಮ್ಮ ಹಠ ಮಾಡಿದಾಗ ನಾನು ಅದಕ್ಕೆ ಒಪ್ಪಿದ್ದು ಹಿತಾಗೆ ಒಬ್ಳು ತಾಯಿ ಬೇಕು ಅಂತ. ನನಗೆ ಹೆಂಡತಿ ಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ ದುರ್ಗಾ. ಆದರೆ ನೀನು ನನ್ನ ಲೈಫಲ್ಲಿ ಬಂದಮೇಲೆ ಅವತ್ತಿಂದ ನನಗೆ ಕಳ್ಕೊಂಡಿದ್ದೆಲ್ಲ ಮತ್ತೆ ವಾಪಸ್ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಒಂದೊಂದ್ಸಲ ಏನನ್ಸುತ್ತೆ ಗೊತ್ತಾ ದುರ್ಗಾ, ನನ್ನ ಕಷ್ಟ ಕಣ್ಣೀರು ನೋಡೋಕ್ಕಾಗದೆ ನನ್ನ ನಂಬಿಕಾನೆ ನಿನ್ನೆ ನನ್ನ ಹತ್ರ ಕಳಿಸಿದಾಳೇನೋ ಅಂತ ಅನಿಸುತ್ತೆ. ನೀನು ಬಂದಮೇಲೆ ಹಿತ ಮತ್ತೆ ನಗ್ತಾ ಇದ್ದಾಳೆ, ಮಾತಾಡ್ತಾ ಇದ್ದಾಳೆ. ನನ್ನಿಂದ ದೂರ ಆಗಿದ್ದ ನನ್ನ ಮಗಳು ಮತ್ತೆ ನನಗೆ ವಾಪಸ್ ಸಿಕ್ಕಿದ್ದಾಳೆ. ಅದು ನಿನ್ನಿಂದ. ಹಿತ ಮನಸ್ಸಲ್ಲಿ ನನ್ನ ಬಗ್ಗೆ ಇದ್ದ ದ್ವೇಷನ ಪ್ರೀತಿಯಾಗಿ ಬದಲಾಯಿಸ್ತೋಳು ನೀನು. ಅಷ್ಟೇ ಯಾಕೆ, ನೀನು ನನ್ನನ್ನು ಬದಲಾಯಿಸ್ಬಿಟ್ಟೆ. ನಾನು ಮತ್ತೆ ನಗೋ ಥರ ಮಾಡಿದೆ. ನನ್ನೊಳಗೆ ನಾನೇ ಸತ್ತೋಗಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ಮತ್ತೆ ಅದಕ್ಕೆ ಜೀವ ಕೊಟ್ಟು ಚೈತನ್ಯ ತುಂಬಿದೆ. ಅಂಬಿಕಾ ಸ್ಥಾನನ ಬೇರೆ ಯಾರಿಗೂ ತುಂಬೋದಕ್ಕಾಗಲ್ಲ ಅನ್ನೋದು ನಿಜ ದುರ್ಗಾ. ಒಬ್ಬ ವ್ಯಕ್ತಿ ಯಾರನ್ನಾದರೂ ರಿಪ್ಲೇಸ್ ಮಾಡ್ತಾರೆ ಅಂದರೆ ಅವ್ರಿಗೆ ಬೆಲೆ ಇಲ್ಲ ಅಂತ ಅರ್ಥ ಅಲ್ಲ.